ನೀವು ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ಸಾ? ಹಾಗಾದ್ರೆ ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಇನ್ಮುಂದೆ ಯೂಟ್ಯೂಬ್ ನಲ್ಲಿ ಹಣ ಗಳಿಸೋದು ಕಷ್ಟ ಇದೆ. ಯೂಟ್ಯೂಬ್ ತನ್ನ ನಿಯಮಗಳನ್ನ ಚೇಂಜ್ ಮಾಡಿಕೊಂಡಿದೆ. ಇದರ ಮೂಲಕ ಕಂಟೆಂಟ್ ಕ್ರಿಯೇಟರ್ಸ್ ಗಳಿಗೆ ಯೂಟ್ಯೂಬ್ ಶಾಕ್ ಅನ್ನ ಕೊಟ್ಟಿದೆ. ಹಾಗಾದ್ರೆ ಇನ್ಮುಂದೆ ಯೂಟ್ಯೂಬ್ ಅಲ್ಲಿ ಯಾವ ತರದ ವಿಡಿಯೋ ಆಗ್ಬೇಕು, ಏನೆಲ್ಲ ನಿಯಮಗಳನ್ನ ಯೂಟ್ಯೂಬ್ ಬದಲು ಮಾಡಿದೆ, ಇನ್ಮುಂದೆ ಕಂಟೆಂಟ್ ಕ್ರಿಯೇಟರ್ ಜಾಬ್ ಕಷ್ಟ ಇದೆಯಾ, ಎಲ್ಲವನ್ನ ಹೇಳ್ತೀನಿ. ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿ. ಜುಲೈ 15ರ ನಂತರ ಯೂಟ್ಯೂಬ್ ಮೂಲಕ ಹಣ ಗಳಿಸೋದು ಕಷ್ಟ ಇದೆ ಅನ್ನೋಂತ ವಿಚಾರವನ್ನ ಯೂಟ್ಯೂಬ್ ಹೇಳ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಚಾನೆಲ್ಗಳ ಸಂಖ್ಯೆ ಅಂತೂ ವಿಪರೀತವಾಗಿ ಹೆಚ್ಚಾಗಿದೆ. ಈ ಮೊಬೈಲ್ ಬಳಕೆ ಹೆಚ್ಚಾದಂಗೆಲ್ಲ ಯೂಟ್ಯೂಬ್ ಚಾನೆಲ್ಗಳನ್ನ ಓಪನ್ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಫ್ಯಾಷನ್, ಫುಡ್, ಟ್ರಾವೆಲ್, ಬ್ಯೂಟಿ ಟಿಪ್ಸ್ ಅಂತ ತಮಗಿಷ್ಟದ ಟಾಪಿಕ್ ಅನ್ನ ಇಟ್ಕೊಂಡು ಅದ್ರ ಮೇಲೆ ವಿಡಿಯೋ ಮಾಡ್ತಾ ಇದ್ರು. ಓದು, ಜಾಬು ಎಲ್ಲವನ್ನ ಬಿಟ್ಟು ಕಂಟೆಂಟ್ ಕ್ರಿಯೇಟಿಂಗ್ ಮಾಡೋದನ್ನೇ ಫುಲ್ ಟೈಮ್ ಕೆಲಸ ಮಾಡಿಕೊಂಡು ಕೈ ತುಂಬಾ ಹಣವನ್ನ ಗಳಿಸ್ತಾ ಇದ್ರು. ವೀಕ್ಷಕರೇ, ಈ ಯೂಟ್ಯೂಬ್ ಅನ್ನೋದೇನಿದೆ ಇದೊಂದು ದೈತ್ಯ ಕಂಪನಿ. ಎಲ್ಲಾ ಭಾಷೆಯ ಎಲ್ಲಾ ದೇಶಗಳ ಜನರು ಇದರಲ್ಲಿ ಕೆಲಸ ಮಾಡಿ ಅಂದ್ರೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋವರ ಸಂಖ್ಯೆ ಕೂಡ ಹನುಮಂತನ ಬಾಲ ರೀತಿ ಬೆಳ್ಕೊಂಡು ಹೋಗ್ತಾ ಇದೆ. ಆರಂಭದಲ್ಲಿ ಈ ಯೂಟ್ಯೂಬ್ ಎಷ್ಟು ನಂಬಿಕೆಗೆ ಅರ್ಹವಾಗಿತ್ತಂದ್ರೆ ಇದ್ರಲ್ಲಿ ಸುದ್ದಿ ಅಥವಾ ಇನ್ಫಾರ್ಮೇಶನ್ ಏನಾದ್ರು ಬಂದ್ರೆ ಅದನ್ನ ಸತ್ಯ ಅಂತ ಹೇಳಿ ಜನ ಭಾವಿಸ್ತಾ ಇದ್ರು. ಆದ್ರೆ ಕಾಲ ನಂತರ ಸತ್ಯ ಸುದ್ದಿ ಬಂದ್ರೆ ವ್ಯೂಸ್ಗೋಸ್ಕರ ಏನೋ ಫೇಕ್ ಸುದ್ದಿ ಮಾಡ್ತಿದ್ದಾರೆ ಬಿಡಿ ಅನ್ನೋ ಮಟ್ಟಿಗೆ ಹೆಸರನ್ನ ಈ ಯೂಟ್ಯೂಬ್ ಕೆಡಿಸ್ಕೊಂಡಿದೆ. ಹೆಚ್ಚು ವ್ಯೂಸ್, ದುಡ್ಡು ಬರಬೇಕು ಅನ್ನೋ ಹಠಕ್ಕೆ ಬಿದ್ದು ಸಿಕ್ಕಪಕ್ಕ ನ್ಯೂಸ್ ಗಳನ್ನ ತುಂಬೋದಕ್ಕೆ ಶುರು ಮಾಡಿದ್ದಾರೆ. ಇದರಿಂದ ಯೂಟ್ಯೂಬ್ ತನ್ನ ವಾಸ್ತವತೆ ಅಂದ್ರೆ ಟ್ರಾನ್ಸ್ಪರೆನ್ಸಿಯನ್ನ ಕಳೆದುಕೊಳ್ತಿದೆ. ಅದಲ್ಲದೆ ಈ AI ತಂತ್ರಜ್ಞಾನ ಯಾವಾಗ ಮಾರ್ಕೆಟಿಂಗ್ಗೆ ಲಗ್ಗೆ ಇಡ್ತೋ ಈ ಯೂಟ್ಯೂಬರ್ ಗಳ ಕೆಲಸ ಇನ್ನೂ ಸುಲಭ ಆಗೋಗ್ಬಿಟ್ಟಿದೆ. ಫಾರ್ ಎಕ್ಸಾಂಪಲ್, ಒಂದು ವಿಡಿಯೋ ತಯಾರಾಗ್ಬೇಕಂದ್ರೆ ಅದಕ್ಕೆ ಕಂಟೆಂಟು, ಸ್ಕ್ರಿಪ್ಟು, ವಾಯ್ಸು, ವಿಡಿಯೋಗ್ರಫಿ, ಫೋಟೋಸು ಹೀಗೆ ವಿಡಿಯೋಗಳಿಗೆ ಸಂಬಂಧಿಸಿದಂತಹ ವಿಷಯಗಳು ಬೇಕಾಗ್ತವೆ. ಆದ್ರೆ ತಲೆಗೆ ಕೆಲಸ ಕೊಡೋದನ್ನೇ ಬಿಟ್ಟು ಎಲ್ಲರೂ ಬರೀ AI ನ ನಂಬುವಂತಹ ಕಾಲಮಾನಕ್ಕೆ ಬಂದಿದ್ದಾರೆ. ಇದು ನಿಜಕ್ಕೂ ದುರಂತ ಅಂತಲೇ ಹೇಳಬಹುದು. ಬುದ್ಧಿವಂತರು, ಕ್ರಿಯೇಟಿವ್ ಪೀಪಲ್ಗಳು, ಟ್ಯಾಲೆಂಟ್ ಗಳಿಗೆ ವೇದಿಕೆಯಾಗಿದ್ದಂತಹ ಯೂಟ್ಯೂಬ್ ಹಾದಿ ತಪ್ಪು ಕಡೆ ಸಾಕ್ತಾ ಇದೆ. ಸೊ ಇಂತಹ ಈಸಿ ವೇ ಮನಿ ಅರ್ನಿಂಗ್ಗೆ ಬ್ರೇಕ್ ಅನ್ನ ಹಾಕಿ ಕಸ ಕಡ್ಡಿ ಅಂತಿರುವ ಚಾನೆಲ್ ಗಳನ್ನ ಜರಡಿ ಹಿಡಿದು ನಿಜವಾದ ಕ್ರಿಯೇಟಿವ್ ಪೀಪಲ್ ಗಳಿಗೆ ಜಾಗ ಮಾಡ್ಕೊಡ್ತಾ ಇದೆ ಈಗ ಯೂಟ್ಯೂಬ್. ಬೇರೆಯವರ ವಿಡಿಯೋಗಳನ್ನ ಚೂರು ಪಾರು ಬದಲಾವಣೆ ಮಾಡಿ ನಮ್ಮದೇ ಕಂಟೆಂಟ್ ಅನ್ನೋ ರೀತಿ ಹಾಕ್ತಿದ್ರಲ್ಲ ಅವರಿಗೂ ಸಹ ಸರಿಯಾಗಿ ಗೂಟ ಇಟ್ಟಿದೆ. ಹಲವು ನಿಯಮಗಳನ್ನ ಬದಲಿಸೋ ಮೂಲಕ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಯೂಟ್ಯೂಬ್ ಸಂಸ್ಥೆ ಮುಂದಾಗಿದೆ ಅಂತಾನೆ ಹೇಳ್ಬಹುದು. ತನ್ನ ಮಾನಿಟೈಸೇಷನ್ ನಿಯಮದಲ್ಲೂ ಸಹ ಮಹತ್ವದ ಬದಲಾವಣೆಯನ್ನ ಮಾಡ್ಕೊಂಡಿದೆ. ಹಳೆ ವಿಡಿಯೋಗಳನ್ನ ಮತ್ತೆ ಮತ್ತೆ ಅಪ್ಲೋಡ್ ಮಾಡಿ ವ್ಯೂಸ್ ಪಡೆಯುತ್ತಿರುವವರ ಮೇಲೆ ಸಹ ಹದ್ದಿನ ಕಣ್ಣಿಡಲು ಹೊರಟಿದೆ. ಹಾಗಾದ್ರೆ ಯೂಟ್ಯೂಬ್ ನ ಹೊಸ ನಿಯಮವೇನು? ಜುಲೈ 15, 2025ರಿಂದ ಪದೇ ಪದೇ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರೆ ಇಲ್ಲವೇ ಬೇರೆಯವರ ವಿಡಿಯೋವನ್ನ ನಕಲಿ ಮಾಡಿ ಪೋಸ್ಟ್ ಮಾಡಿದ್ರೆ ಅಂತಹ ಖಾತೆದಾರರಿಗೆ ಯೂಟ್ಯೂಬ್ ಹಣ ಗಳಿಸೋಕೆ ಅವಕಾಶವನ್ನ ನೀಡೋದಿಲ್ಲ. ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗುವ ವಿಡಿಯೋಗಳ ಗುಣಮಟ್ಟವನ್ನ ಸುಧಾರಿಸುವ ಗುರಿಯಿಂದ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಈ ಮೂಲಕ ನಿಜವಾದ ಕಂಟೆಂಟ್ ಕ್ರಿಯೇಟರ್ಸ್ ಗಳನ್ನ ರಕ್ಷಿಸೋದು ಮತ್ತು ವೇದಿಕೆಯನ್ನ ದುರುಪಯೋಗ ಪಡಿಸಿಕೊಳ್ಳುವ ಚಾನೆಲ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಯಾವ ರೀತಿಯ ವಿಡಿಯೋಗಳಿಗೆ ಹಣ ಗಳಿಕೆ ಇರೋಲ್ಲ. ಸಣ್ಣ ಬದಲಾವಣೆಯೊಂದಿಗೆ ಬೇರೆಯವರ ವಿಷಯವನ್ನ ಪೋಸ್ಟ್ ಮಾಡಲು ಅನುಮತಿ ಇರೋದಿಲ್ಲ. ಮೂಲ ವಿಡಿಯೋಗಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಅಂದ್ರೆ ನಿಮ್ಮದೇ ಸ್ವಂತ ಹಾಗೂ ವಿಡಿಯೋಗೆ ಮಾತ್ರ ಇಲ್ಲಿ ಜಾಗ ಇರುತ್ತೆ. ಒಂದೇ ವಿಡಿಯೋವನ್ನ ಪದೇ ಪದೇ ಅಪ್ಲೋಡ್ ಮಾಡೋದು ನಿಷೇಧ ಮಾಡಲಾಗಿದೆ. ರೋಬೋಟಿಕ್ ಧ್ವನಿಗಳನ್ನ ಹೊಂದಿರುವಂತಹ ಟೆಂಪ್ಲೇಟ್ ಗಳಿಗೆ ಮತ್ತು ವಿಡಿಯೋಗಳಿಗೆ ಅನುಮತಿ ಇರೋದಿಲ್ಲ. ಸುಳ್ಳು ಮಾಹಿತಿ ಅಥವಾ ಮನರಂಜನೆ ಇಲ್ಲದ ವಿಷಯವನ್ನ ಹೊಂದಿರುವಂತಹ ವಿಡಿಯೋಗಳಿಗೆ ಸಹ ಅನುಮತಿ ರದ್ದನ ಮಾಡಲಾಗಿರುತ್ತೆ. ಶಿಕ್ಷಣ ಅಥವಾ ಮನರಂಜನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೊಸತು ಇರಬೇಕು. AI ಆಧಾರಿತ ವಿಡಿಯೋಗಳ ಮೇಲೆ ಪರಿಣಾಮ ಬೀರುತ್ತಾ? ಇತ್ತೀಚಿನ ದಿನಗಳಲ್ಲಿ ದೂತ ಎಂಬ ಚಾನೆಲ್ ನಲ್ಲಿ MD ಸಮೀರ್ ನಿರೂಪಣೆಯಲ್ಲಿ ಮೂಡಿ ಬಂದಂತಹ ಧರ್ಮಸ್ಥಳದ ಸೌಜನ್ಯ ಕೇಸ್ ವಿಡಿಯೋವನ್ನ ಇಡೀ ರಾಜ್ಯವೇ ನೋಡಿ ಬೇಷ್ ಅಂದಿತ್ತು. ಸೌಜನ್ಯ ಕೇಸ್ ಕುರಿತು ಡೀಪ್ ಸ್ಟಡಿ ಮಾಡಿ ಒಂದು ಫಿಲಂ ನ ರೀತಿ ಆ ವಿಡಿಯೋವನ್ನ ಪ್ರಸ್ತುತಪಡಿಸಿದ್ರು ಸಮೀರ್ MD.
ಒಂದೊಳ್ಳೆ ಶಾರ್ಟ್ ಫಿಲಂ ರೀತಿ ಇದೆ ಅಂತ ಜನ ಕೂಡ ಬೆನ್ ತಟ್ಟಿದ್ರು. ಆ ವಿಡಿಯೋದಲ್ಲಿ ಬಳಸಿದಂತಹ ಬಹುತೇಕ ಫೋಟೋ ವಿಡಿಯೋಗಳು ಎಐ ನಿಂದ ಎಕ್ಕಿ ತೆಗೆದಿದ್ದೆ. ಸೊ ಜುಲೈ 15ರ ನಂತರ ಆ ರೀತಿಯ ಯೂಟ್ಯೂಬ್ ಕಂಟೆಂಟ್ ಗಳಲ್ಲಿ ಎಐ ನಿರ್ಮಿತ ವಿಡಿಯೋ ಬಳಸೋದು ಕಷ್ಟ ಇದೆ. ಆದ್ರೆ ಯೂಟ್ಯೂಬ್ ಸ್ಪಷ್ಟವಾಗಿ ಎಐ ವಿಷಯವನ್ನ ನೇರವಾಗಿ ನಿಷೇಧ ಮಾಡಿಲ್ಲ, ಆದ್ರೂ ಸಹ ಒಂದು ಕೊಕ್ಕೆಯನ್ನ ಇಟ್ಟಿದೆ. ಅದ್ಯಾವ ರೀತಿ ಅಂದ್ರೆ ಎಐ ನಿಂದ ಪಡೆದಂತಹ ವಾಯ್ಸ್ ಓವರ್ಗಳು, ವಿಡಿಯೋ, ಫೋಟೋ, ಸ್ಕ್ರಿಪ್ಟ್ ಗಳಿಗೆ ಹಣ ಬರೋದಿಲ್ಲ ಅಂತ. ಜುಲೈ 15ರಿಂದ ಯೂಟ್ಯೂಬ್ ಹೊಸ ವಿಷಯಕ್ಕೆ ಆದ್ಯತೆಯನ್ನ ನೀಡ್ತಾ ಇದೆ. ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡುವಾಗ ಯಾವ ವಿಷಯಗಳ ಬಗ್ಗೆ ಜಾಗೃತರಾಗಿರ್ಬೇಕು, ನಿಮ್ಮ ಓನ್ ಕಂಟೆಂಟ್ ಮೇಲೆ ಗಮನ ಹರಿಸಿ. ಕದ್ದ ವಿಡಿಯೋಗಳು ಅಥವಾ ಟೆಂಪ್ಲೇಟ್ ಆಧಾರಿತ ವಿಡಿಯೋಗಳನ್ನ ನೀವು ಮಾಡ್ತಾ ಇದ್ರೆ ತಕ್ಷಣವೇ ಬಿಟ್ಟು ಬಿಡಿ. ಕಂಟೆಂಟ್ ಕ್ರಿಯೇಟಿಂಗ್ಗಾಗಿ ಎಐ ಪರಿಕರಗಳನ್ನ ಬಳಸುವಾಗ ಜಾಗರೂಕರಾಗಿರಿ. ಫಾರ್ ಎಕ್ಸಾಂಪಲ್, ಪ್ರತಿಯೊಂದು ವಿಚಾರಕ್ಕೂ ನೀವು ಎಐ ತಂತ್ರಜ್ಞಾನವನ್ನೇ ಬಳಸ್ತೀರಾ ಅಂದ್ರೆ ಅದು ಯೂಟ್ಯೂಬ್ ಆ ಕಂಟೆಂಟ್ಗೆ ದುಡ್ಡು ಕೊಡಲ್ಲ, ಬದಲಾಗಿ ಮಾಹಿತಿ ಸಂಗ್ರಹಣೆಗೆ ಬಳಸಿಕೊಳ್ಬಹುದು. ಇದರ ಸಣ್ಣ ಎಳೆ ನಿಮಗೆ ಗೊತ್ತಿರಬೇಕು. ವಿಡಿಯೋಗಳು ಸ್ವಂತಿಕೆಯನ್ನ ಹೊಂದಿವೆಯಾ ಅನ್ನೋದನ್ನ ಎರಡೆರಡು ಬಾರಿ ಚೆಕ್ ಮಾಡ್ಕೊಳ್ಳಿ. ಈ ಹಿಂದೆ ಯೂಟ್ಯೂಬ್ ನಲ್ಲಿ ಹಣ ಗಳಿಸ್ಬೇಕಂದ್ರೆ ಅದಕ್ಕೊಂದಿಷ್ಟು ನಿಯಮ ಇತ್ತು. ಸೊ ಈಗ ಆ ನಿಯಮದಲ್ಲಿ ಕೊಂಚ ಬದಲಾವಣೆ ಮಾಡಿಕೊಳ್ಳುವುದಕ್ಕೆ ಹೊರಟಿದೆ. ಹಿಂದೆ ಕಾಪಿ ಪೇಸ್ಟ್ಗೂ ಅವಕಾಶವನ್ನ ನೀಡಲಾಗಿತ್ತು, ಜೊತೆಗೆ ಎಐ ಬಳಕೆ ಮಾಡಬಹುದಾಗಿತ್ತು, ಜೊತೆಗೆ ಹಳೆ ವಿಡಿಯೋವನ್ನ ಮತ್ತೆ ಪೋಸ್ಟ್ ಮಾಡಬಹುದಿತ್ತು. ಆದರೆ ಜುಲೈ 15ನೇ ತಾರೀಕಿನ ಮೇಲೆ ಆ ರೀತಿ ಆಗೋಲ್ಲ. ಈ ಒಂದು ಸಣ್ಣ ಬದಲಾವಣೆ ಸಾವಿರಾರು ಕಂಟೆಂಟ್ ಕ್ರಿಯೇಟರ್ ಗಳ ಗಳಿಕೆ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇನ್ ಮುಂದೆ ಬೇರೊಬ್ಬರ ಕಂಟೆಂಟ್ ಅನ್ನ ಬಳಸೋ ಮುನ್ನ 10 ಬಾರಿ ಯೋಚಿಸಿ. ವಿಡಿಯೋವನ್ನ ಹೊಸದಾಗಿ ತಯಾರಿಸುವತ್ತ ಕ್ರಿಯೇಟಿವ್ ಕಡೆ ಗಮನ ಹರಿಸಿ. ಇದಾಗಿತ್ತು ಇವತ್ತಿನ ನ್ಯೂಸ್. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.